ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ವ್ಲಾಗ್ಸ್ ಕನ್ನಡ. ನೀವೆಲ್ಲರೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಇದು ಲಗ್ನ ಕಟ್ಸೋ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ನಮ್ಮ ಬಸಂತ್ ಮೋನಿಕಾ ಮದುವೆದು. देवताभ्यो नमः चौडेश्वरी देवताभ्यो नमः चौडेश्वरी देवताभ्यो नमः तदेव लग्नं सजनं तदेव ताराबलं चन्द्रबलं तदेव विद्याबलं दैवबलं तदेव आर्द्रानक्षत्रे मिथुनराशौ जातस्य सः धर्मकान्तायाः मण्डलानाम्याः कृत्तिकानक्षत्रे वृषभराशिनः ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ನಮ್ಮ ಮಾಮ ಅತ್ತೆ ಅಂದರೆ ಬಸಂತ್ ಅವ್ರ ಅಪ್ಪ ಅಮ್ಮ ಇಬ್ಬರೂ ಸಂಬಂಧನೇ ಎರಡು ಕಡೆಯಿಂದನೂ. ಸೊ ನಮ್ಮ ಅಮ್ಮಗೆ ಆಲ್ರೆಡಿ ಹೇಳಿದ್ದೀನಿ ಎಲ್ರಿಗೂ. ನಮ್ಮ ಅಮ್ಮಗೆ ಬಸಂತ್ ಅವ್ರ ಅಪ್ಪ ಅಂದರೆ ನಮ್ಮ ಮಾಮ ಮಾರುತಿ ಮಾಮ ಅವರು ಅಣ್ಣ ಆಗಬೇಕು, ನಮ್ಮ ಅಪ್ಪಗೆ ನಮ್ಮ ಮಂಜು ಅತ್ತೆ ತಂಗಿ ಆಗಬೇಕು ಸ್ವಂತ. ಹುಡುಗಿ ಮನೆಯಲ್ಲಿ ಮಾಡುವಂಥ ಶಾಸ್ತ್ರ ಆಗಿರುತ್ತೆ ಲಗ್ನ ಕಟ್ಸೋದು. ಸೊ ಎಲ್ಲರೂ ಇಲ್ಲಿಗೆ ಬಂದು ಸೇರಿದ್ದೀವಿ. ಸ್ವಲ್ಪ ಮಿನಿಮಲ್ಲಾಗಿ ಕರೆದಿದ್ರು. ಲೈಕ್ ಫ್ಯಾಮಿಲಿ ಎಲ್ಲ ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ ಹೇಳಬೇಕಂದ್ರೆ. ಯಾಕಂದರೆ ನಮ್ಮ ಮಾಮಗೆ ಮದುವೆ ಓಡಾಟದಲ್ಲಿ ಓಡಾಡಿ ಸ್ವಲ್ಪ ಹುಷಾರು ತಪ್ಪಿದ್ರು. ಅದಕ್ಕೋಸ್ಕರ ನಮ್ಮ ಮಾಮ ಅವ್ರ ಸ್ವಂತ ಅಕ್ಕ ತಂಗಿರು ತಮ್ಮನ ಕರೆದಿದ್ರು. ಆ್ಯಸ್ ಯೂಶಲ್ ಹಾಗೆ ನಮ್ಮ ಅತ್ತೆಗೆ 3 ಜನ ಅಣ್ಣಂದಿರು. ಸೊ ಅವ್ರನ್ನ ಕರೆದಿದ್ರು, ಮತ್ತು ನಾವು ಅವ್ರ ಮಕ್ಕಳುಗಳನ್ನ ಕರೆದಿದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮಾಮಗೆ ತುಂಬಾ ಆಸೆ ಇತ್ತು ಅವರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನ ಮತ್ತು ಅವ್ರ ಅತ್ತೆ ಮಕ್ಕಳನ್ನ ಎಲ್ಲ ಕರೆದು ಮಾಡಬೇಕು ಅಂತ ಹೇಳಿಬಿಟ್ಟು. ಆದರೆ ಈ ಥರ ಸಡನ್ನಾಗಿ ಹುಷಾರು ತಪ್ಪಿದ ಕಾರಣ ಯಾರನ್ನೂ ಕರೆಯೋ ಅಂಥ ಸಿಚುಯೇಷನ್ ಇದ್ದಿಲ್ಲ. ಸೊ ಆಗಷ್ಟೇ ಡಿಸ್ಚಾರ್ಜ್ ಆಗಿ ಬಂದಿದ್ದರು ಹಾಸ್ಪಿಟಲಿಂದ. ಆವತ್ತಿನ ದಿನ ಇದು ಮಾಡೋದು ಮಿಸ್ ಮಾಡಬೇಡ್ದು, ಯಾಕಂದರೆ ಫಸ್ಟ್ ಆಲ್ರೆಡಿ ಫಿಕ್ಸ್ ಆಗಿತ್ತು ಈ ಡೇಟ್ಗೆ ಈ ಈವೆಂಟ್ಸ್ ಎಲ್ಲ ನಡಿಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅದರಂತೆ ಎಲ್ಲನೂ ಮಾಡಿದ್ದಾರೆ. ಮಹಂತೋ ನ ಗೃಹಂತೋ ಸುಮುಹೂರ್ತೋಸ್ತು ಸನ್ನಿವಿದ್ಯತೆ. ಸರ್ ಒಂದ್ಸರಿ ಇಟ್ಟು ಸರ್ ನೀವು ಕುತ್ಕೊಂಡಿಬೇಕಮ್ಮ. ಸರ್ವ ಓಂ ಬಲಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಿ ಇತ್ತೋಷಕೈಯ ಲಕ್ಷ್ಮೀಪತೆ ಅಹಂ ಗೃಹಂ ಸ್ಮರಾಮಿ. ಓಂ ಸುಲಗ್ನಾ ಸಾವಧಾನ ತದೇವ ಲಗ್ನಂ ಸದಿನಂ ತದೇವ ತಾರಾಬಲಂ ಚಂದ್ರಮಹಂತೋ ಮಹಂತೋ ನ ಗೃಹಂತೋ ಸುಮುಹೂರ್ತೋಸ್ತು. ಹಂಗೆ ಕೆಳಗಡೆ ಸುಪ್ರತಿಷ್ಠಿತಮಸ್ತು. ಕುತ್ಕೊಳ್ಳಿ ಸರ್. ಮನೆ ಫಲಂ ದೈವಫಲಂ ತದೇವ ಲಕ್ಷ್ಮೀಪತೆ ತೇಹಂ ಗೃಹಂ ಸ್ಮರಾಮಿ. ಸುಲಭಾ ಸಾವಧಾನ ಲಕ್ಷ್ಮೀನಾರಾಯಣ. ಆದಿತ್ಯಾದಿ ಗ್ರಹಃ ಸರ್ವೇ ಸನಕ್ಷತ್ರ ಸರಾಶಯಃ. ಆದಿತ್ಯಾದಿ ಗ್ರಹಃ ಸರ್ವೇ ಸನಕ್ಷತ್ರ ಸರಾಶಯಃ ಕುರ್ವಂತು ಮಂಗಳಂ ನಿತ್ಯಂ. ಏಷೇಷ ರತ್ನಪತ್ರಿಕಾಃ ರತ್ನಪತ್ರಿಕದೇವತಾಭ್ಯೋ ನಮಃ. ಲಗ್ನಭರ್ತಿಗತ ವಿಧಾನ ಮುಹೂರ್ತ ಸುಮುಹೂರ್ತ ಅಸ್ಥಿತಿ ಭವಂತೋ ಮಹಂತೋ ನ ಗೃಹಂತೋ. ನಿಶ್ಚಿತಾರ್ಥ ಮುಹೂರ್ತ ಸುಮುಹೂರ್ತ ಲಗ್ನಪತ್ರಿಕ ಮುಹೂರ್ತ ಸುಮುಹೂರ್ತ ಅಸ್ಥಿತಿ ಭವಂತೋ ಮಹಂತೋ ನ ಗೃಹಂತೋ. ಎಲ್ಲ ನಿರುಜಿತವಾಗಿ ಒಂದು ಆರತಿ ಕಲಿಸ್ಕೊಂಡು ಹಾರ್ತಿ ಮಾಡಿ ಮೇಲೆ ಹಂಗೆ ನೀವು ಹಾಗೆ
ಅದು ಪರವಾಗಿಲ್ಲ. ಇಲ್ಲ ತಗೊಂಡ್ರಿ. ಸಂತೋಷದಿಂದ ಎಲ್ಲ ನಡೀಲಿ. ನಿಮ್ಮ ಮಗಳನ್ನ ಮನೆಗೆ ಕಳಿಸ್ಕೊಡಿ. ಆಯ್ತು. ಖಂಡಿತ ಮೊನ್ನೆ ನಿಮಿಷ ಮನೆ ಸಮಸ್ಯೆ ಅಮ್ಮ ಎಲ್ಲರೂ ಕೊಡ್ಬೋದು. ರಾಬನ್ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಕನಕ ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ, ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ನಲಿಗರೆ ಒಲಿವೆ ನಾನಿಮಗೆಂಬ ಸುಲಭನೋ ಹರಿ ತನ್ನವರನು ಹರಗಳಿಗೆ ಬಿಟ್ಟಗಹಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಗೃಹದೊಳಗೆ. ಓಂ ಸ್ವಸ್ತಿ. ಅದನ್ನ ಮನೆ ಮುಂದೆ ಹಾಕ್ಬಿಡಿಮ್ಮ. ಈ ದೇವ್ರಿಗೆ ಮಾತ್ರ ಒಳಗಡೆ ಇಟ್ಬಿಡಿ. ಮನೆದೇವರಿಗೆ ಹಾಕ್ಬಿಡಿ. ಕಾಯೇನ ವಾಚಾ ಮನಸೇಂದ್ರಿಯೇಭ ವಿಜ್ಞಾಪನಾಭಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತೆ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಕೆಳಗಡೆ ಬಿಟ್ಬಿಡಿ. ಸಕಲಂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಮ್ಮ ಯಾವಾಗಲೂ ಅಷ್ಟೇ ಪಾಸಿಟಿವ್ ಮೈಂಡೆಡ್ ತುಂಬಾ. ಇಂಥ ಟೈಮಲ್ಲೂ ಇಷ್ಟು ಚೆನ್ನಾಗಿ ಬಂದು ನೆರವೇರಿಸಿದ್ದಾರೆ. ಸೊ ಅವ್ರಿಗೂ ತುಂಬಾ ಖುಷಿಯಾಗಿದೆ, ನಮ್ಮೆಲ್ರಿಗೂ ತುಂಬಾ ಖುಷಿಯಾಯಿತು. ಎಲ್ಲ ಆಗಬೇಕಾಗಿರೋ ಸಮಯನಲ್ಲಾದರೆ ಅದು ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಕೊನೆಯಲ್ಲಿ ಖುಷಿಯಾಗಿದ್ವಿ. ನೀವೊಂದು ಪರಿಚಯ ಮಾಡಿ. ಎಲ್ಲ ಪರಿಚಯ ಇರೋರೆ ಸ್ವಾಮಿ. ಮತ್ತೆ ಗಂಗಣ್ಣ ಮತ್ತೆ ಅವರು ನಾರಾಯಣ ಅಲ್ಲಿ ಮಂಜು ನಮ್ಮ ಭಾವ ಎಲ್ಲರೂ ಎಲ್ಲ ಗುರುಗಳು ದೊಡ್ಡವರು. ವಿಭೂಷಣಸ್ಯ ಶೇಷಾಚಲ ಗರುಡಾಚಲ ಸಿಂಹಾಚಲ ವೃಷಭಾಚಲ ನಾರಾಯಣ ಚಲಾಂಚಲಾದಿ ಶಿಖರಿಮಾಲಾ ಕುಲಸ್ಯ ನಾದಮುಖಬೋಧ ನಿಧಿ ನೀತಿ ಗುಣಸಾಭರಣ ಸತ್ವನಿಧಿ ಭಕ್ತಿ ಗುಣಪೂರ್ಣ ಶ್ರೀಶೈಲಪೂರ್ಣ ಗುಣವಶಂಬದ ಪರಮಪುರುಷ ಕೃಪಾಪೂರ ವಿಕ್ರಮತ್ತುಂಗ ಶುಂಡ ಭರದ್ಧಕರಭಂಗ ಸಮಾಲಿಂಗಿತಸ್ಯ ಶ್ರೀಮತೋ ವೆಂಕಟನಾಯಕಸ್ಯ ಶ್ರೀರ್ವಕ್ಷಸ್ವಮಾಯುಷ್ಯಮಾರೋಗ್ಯಂ ಯದಾಶೋಭಾಮಾನಂ ಮಯೀಯತೆ ಧಾನ್ಯಂ ಧನಂ ವಶಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಏತತ್ ಕರ್ಮ ವಿಧಾನೇನ ಪುಣ್ಯವಾನ್ ಪುಣ್ಯವತಿ ಭವ. ಯಾವ ಸದುದ್ದೇಶದಿಂದ ಲಗ್ನಪತ್ರಿಕೆ ಪೂಜೆ ಎಲ್ಲ ಮಾಡಿ ವಿನಯ ಮಾಡಿಕೊಂಡ್ರೆ ಆ ದೇಶ ಎಲ್ಲ ನೆರವೇರಿ ಸ್ವಾಮಿ ಕುಟುಂಬದಿಂದ ಸ್ವಾಮಿ ಆಶೀರ್ವಾದದಿಂದ ನಮಗೆಲ್ಲ ಕ್ಷೇಮ ಆಗಲಿ. ನಿರ್ವಿಘ್ನ ಕ್ಷಮ ನಿಮ್ಮ ಶ್ರೀಮತಿ ಇರ್ತಾರೆ ಸರ್, ನಿಮ್ಮ ಶ್ರೀಮತಿ ಇರ್ತಾರೆ ಮತ್ತೊಂದು ನಿಮ್ಮ ಆಚರಿಕ ಭಾವ ನಿಷ್ಠೆಯ ಕೊಟ್ಬಿಡಿ ಹಾಗೆ ಇಸ್ಕೊಂಡು ಖಂಡಿತ ಆಶೀರ್ವಾದ ಇಲ್ಲಿ ನೋಡತ್ತೆ ಮಾಮ, ಇಲ್ಲಿ ನೋಡ್ರಿ ಅವ್ರು ಬಂದ್ಬಿಡ್ತಾರೆ. ನೀವು ಅದೇ ನಿಮಿಷ ಬಂದ್ಬಿಡಿ. ಆಂಟಿ ನೀವು ಬಂದ್ಬಿಡಿ. ಹೌದು, ಸಂಪ್ರದನೆ ನಮಃ ನಮಃ ಸರ್ವಸ್ಯಾತ್ಮೇ ಸರ್ವಸ್ಯ ವಿದ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ನಾಳೆಮ್ಮ 7:30ರಿಂದ ಒಂದು ಕಾಲ 6ರಿಂದ 7:30 ಯಾವಾಗ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ಒಂದು ಬಟ್ಟೆ ತಗೊಂಡು ಬಟ್ಟೆ ಇವತ್ತೆ ರೆಡಿ ಮಾಡಿ ದೇವ್ರ ಹತ್ರ ಮುಡಿ ಪಾಟಿ ಕಟ್ಬಿಟ್ಟು ಮುಡಿಬಿಟ್ಟು ನಾಳೆ ಕಟ್ಬಿಟ್ಟು
श्रीमान नारायण वृष्टि रोचनारोचमान शोभन शोभमान कल्याण ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಪಾಯಸ, 2 ಥರ ಪಲ್ಯ ಮತ್ತು ಮಶ್ರೂಮ್ ಪಲಾವ್ ಎಲ್ಲನೂ. ನಮ್ಮ ದೊಡ್ಡಮ್ಮ ಅವರು ಸ್ವಲ್ಪ ಟ್ರಾಫಿಕಲ್ಲಿ ಬರೋದು ತಡ ಆಯಿತು, ಅದಕ್ಕೋಸ್ಕರ ಅವ್ರ ಜೊತೆ ಲಾಸ್ಟಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಬಾಯ್ ಬಾಯ್ ಚಿನ್ನಿ. ಮೋನಿ ಅಕ್ಕ ಬರಲ್ಲ. ಮೋನಿ ಅಕ್ಕನ ಕರ್ಕೊಂಡು ಹೋಗ್ಬೇಡ್ದಾ? ಹಾಂ ಸರಿ, ಬಾಯ್ ಮಾಡು. ಬಾಯ್. ಅಲ್ಲಿಂದ ಹೊರಟಿ ಬಂದು ನೆಕ್ಸ್ಟ್ ನಾವು ಹೋಗಿದ್ದು ಮಾರ್ಕೆಟ್ಗೆ, ಮಾರ್ಕೆಟ್ಗೆ ಅರ್ಶಿನ ಶಾಸ್ತ್ರಕ್ಕೆ ಐಟಮ್ಸ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ನಾವು KR ಮಾರ್ಕೆಟ್ಗೆ ಬಂದಿದ್ದೀವಿ ಅರ್ಶಿನ ಶಾಸ್ತ್ರ ತಗೊಳಕ್ಕೆ. ಶಾಸ್ತ್ರಕ್ಕೆಲ್ಲ ಮುತ್ತೈದೆಯರು ಹೋಗಿ ತಗೊಬರಬೇಕು ಅಂತ ಹೇಳಿ ಶಾಸ್ತ್ರ ಇದೆ. ಅದಕ್ಕೋಸ್ಕರ ನಾನು, ವಿದ್ಯಾ, ನಮ್ಮ ದೊಡ್ಡ ಅತ್ತೆ ರಾಜಲಕ್ಷ್ಮಿ ಅತ್ತೆ, ನಮ್ಮ ದೊಡ್ಡಮ್ಮ ಗಿರ್ಜಾ ದೊಡ್ಡಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಭಾಗ್ಯಲಕ್ಷ್ಮಿ ಆಂಟಿ, ಇಷ್ಟು ಜನ ಹೋಗಿದ್ದೀವಿ. ಇದು ಸ್ಟೆಪ್ಸ್ ಮೇಲೆ ಹೋಗ್ತಾ ಇದ್ದೀವಿ ಅರ್ಶಿನದ ಸಾಮಾನು ತೊಗೊಳಕ್ಕೆ. ನಮ್ಮ ಮದುವೆಗೆಲ್ಲನೂ ಇಲ್ಲಿ ಅಂತ ಬಂದಿರೋದವರು. ಯಾವ ಶಾಪು ಇದೇನಾ? ಅಲ್ಲ, ಬಸಂತ್ ಮದುವೆ ಅರ್ಶಿನ ಶಾಸ್ತ್ರಕ್ಕೆ ಶಾಪಿಂಗ್. ಓ ಅಜ್ಜಿ ಫೋಟೋ. ಅಜ್ಜಿ ಅಂಗಡಿ, SLV ಅಜ್ಜಿ ಅಂಗಡಿ. ಅಷ್ಟಕ್ಕೊಂದು ಚೆನ್ನಾಗಿರೋದು ಆರಿಸಿ ಕೊಡ್ರಿ. ಅಷ್ಟಕ್ಕೊಂದು ಅರ್ಧ ಕೆಜಿ ತಗೊಂಡಿಡಲ್ಲ, ಇಷ್ಟಕ್ಕೂ ಬೇಕಲ್ಲ, ಪುಡಿ ಬೇರೆ ತಗೊಂಡಲ್ಲ. ರೆಡಿ ಇರೋದು ಸಿಕ್ಕುತ್ತಲ್ಲ ಸರ್? ಅರ್ಶಿನ ಗೂಡು ಇದು ಇನ್ನೂ ಚಿಕ್ಕದಿಲ್ಲ. ಕನ್ನಡ ನಾವು ಅಚ್ಚ ಕನ್ನಡ. ಎಷ್ಟು ಅನ್ಸುತ್ತೆ? ಇದು ಚೆನ್ನಾಗಿದೆ, ಜಾಸ್ತಿ ದೊಡ್ಡದಾಯ್ತಲ್ಲ ಇದು. ಆ ಸೈಜಲ್ಲಿ ಬೇರೆ ಕಲರ್ ಗ್ರೀನೇ ಚೆನ್ನಾಗಿರುತ್ತಲ್ಲ. ಹಾಂ ಅದೇ ಅದೇ ನೋಡುತ್ತೆ, ಇದೆಲ್ಲ ಫಿನಿಶಿಂಗ್ ಎಲ್ಲ ಸರಿ ಇದೆಯಾ? ನಮ್ಗೇನಿದು ಡೆಕೋರೇಷನ್ ಆಗಿದೆ. ಹಾಯ್ ನೋಡಿ ಏನು ಕ್ಯೂಟಾಗಿ ಮಲಗಿದೆ ಇಲ್ಲಿ. ಇದು ಹುಡುಗಿಗೆ ಮನೆ ತುಂಬಿಸ್ಕೊಳ್ಳೋಕ್ಕೆ ಸೇರು. ವಿದ್ಯಾ ಹಂಗೆ ಇಟ್ಕೊಳ್ಳೆ, ತಲೆ ಮೇಲೆ ಇಟ್ಕೊಳ್ಳೆ ಇಡ್ಕಿ. ನೋಡ್ರಿ ಹಿಂಗೆ ಬರ್ತಾಳೆ ನಮ್ಮ ವಿದ್ಯಾ ಹುಡುಗಿ ಮನೆಗೆ. ಯಾರೋ ಬೇರೆ ಒಂದು ಕಟ್ಟು 100 ರೂಪಾಯಾ?
ಎಲ್ಲ ಮುಗಿದ್ಮೇಲೆ ಈ ಥರ ಅರ್ಶಿನ ಕುಂಕುಮ ತಾಂಬೂಲ ಕೊಡ್ತಾರೆ. ಮತ್ತು ನೋಡಿ ನಮಗೆ ಸ್ವೀಟ್ ಲಡ್ಡು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಂಕಲ್. ಅಂಕಲ್ ಥ್ಯಾಂಕ್ಸ್. ವಿದ್ಯಾ ಬಾಯಿನ ಸಿಹಿ ಮಾಡ್ಕೊಳ್ಳಿ. ಅದಕ್ಕೆ ಅಜ್ಜಿ ಅಂಗಡಿ ಅಂತ ಹೆಸರಿಟ್ಟವ್ರೆ. ಹಾಂ, ಚಪ್ಪಲಿ ಬಿಟ್ಟಿದ್ದೀರಿ. ನೀನು ಅನ್ನ ಹಿಡಿಬೇಕು ಬಿದ್ದು. ನೋಡಿ ಇಲ್ಲಿಗೆ ಬಸಂತ್ ಮದುವೆ ಅರ್ಶಿನ ಶಾಸ್ತ್ರದ್ದು ಏನು ಪರ್ಚೇಸಿಂಗ್ ಆಯಿತು ಅಷ್ಟೇ. ಬೀನ್ಸ್ ಅಲ್ಲ ಆಂಟಿ, ಏನಾದರೂ ತಗೊತೀರಾ ತರಕಾರಿ? ಓ, ಏನೂ ತಗೊಂಡ್ಬೇಡ್ದು ನೋಡಿ. ಶಾಸ್ತ್ರ ಎಲ್ಲ ಫಾಲೋ ಮಾಡಬೇಕು ನಾವು ಫ್ಯೂಚರಲ್ಲಿ. ಹಾಯ್, ಇದು ಸ್ವೀಟಿನ ಟೆಡ್ಡಿನಾ? ಟೆಡ್ಡಿ, ಹಾಯ್ ಟೆಡ್ಡಿ. ಶೇಕ್ ಹ್ಯಾಂಡ್ ಕೊಡು ಟೆಡ್ಡಿ, ಶೇಕ್ ಹ್ಯಾಂಡ್ ಕೊಡು. ಚೂ ಸ್ವೀಟ್. ನಾವು ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ ನಮ್ಮ ಮಕ್ಕಳೆಲ್ಲ ಬಂದು ನಮಗೋಸ್ಕರ ಕಾತ್ಕೊಂಡಿದ್ರು ನಮ್ಮ ಅತ್ತೆ ಮನೇಲಿ. ಸೊ ತಂದಿರೋದು ಸಾಮಾನೆಲ್ಲ ದೇವ್ರ ಮನೇಲಿ ಇಟ್ಟು ಅರ್ಶಿನ ಕುಂಕುಮ ತಾಂಬೂಲ ತಗೋಬೇಕು ಅಂತ ಬಂದಿದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸ್ ಕೂಡ ಬಸಂತ್ ಮೋನಿಕಾ ಮದುವೆದು ಸೀರೀಸ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.